ನಮಸ್ಕಾರ ವೀಕ್ಷಕರೇ, ಶಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳೆ ಮಹಾ ಇಳೆಗೂ ಮಿಗಿಲಾದವಳು, ಆಕೆ ವಿಶೇಷ ಶಕ್ತಿಯನ್ನು ಹೊಂದಿದವಳು ಅನ್ನೋ ಮಾತಿದೆ. ಇಂತಹ ಮಹಿಳೆಗೆ ತಾನು ಮಾಡುವ ಕೆಲಸದಲ್ಲಿ ಅಥವಾ ಸಾಧನೆಯಲ್ಲಿ ಪ್ರೋತ್ಸಾಹವನ್ನು ಕುಟುಂಬದಿಂದ ಹಾಗೂ ಸಮಾಜದಿಂದ ನೀಡಿದಾಗ ಆಕೆ ಎಂಥ ಎತ್ತರಕ್ಕೂ ಏರ್ಬಲ್ಲಳು ಅನ್ನೋದಕ್ಕೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಬಹಳಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ನಿಲ್ತಾ ಇದ್ದಾರೆ. ಮಹಿಳೆನೇ ಹಾಗೆ ತನಗೆ ಬೇಕಾದಂಥ ಅನಿಸಿದಂತಹ ಆಸೆಗಳನ್ನು ಅಥವಾ ಸಾಧನೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಮುಂದುವರೆದಾಗ ಆಕೆ ಖಂಡಿತ ಕೂಡ ಅದನ್ನು ಸಾಧಿಸ್ತಾಳೆ. ಆ ಒಂದು ನಂಬಿಕೆ ಕೂಡ ಅವಳಲ್ಲಿರುತ್ತೆ. ಹೀಗೆ ಶಿವಮೊಗ್ಗದ ಭದ್ರಾವತಿಯಲ್ಲಿರುವಂಥ ಅನಿತಾ ಮೇರಿ ಎಂಬುವರು ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಲ್ಲಿ ಬಡ ವಿದ್ಯಾರ್ಥಿಗಳಾಗಿರೋರು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಆರೋಗ್ಯ ಸಮಸ್ಯೆಯಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿರ್ಬೋದು ಅಥವಾ ಕಿಡ್ನಿಗೆ ಸಂಬಂಧಿಸಿದ, ಲಿವರ್ಗೆ ಸಂಬಂಧಿಸಿದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದಲ್ಲೂ ಕೂಡ ಅವರು ತಕ್ಷಣ ಅಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು, ಹಾಗೆ ಇತರ ಸಂಘ ಸಂಸ್ಥೆಗಳನ್ನು ಕೂಡ ಬಳಸಿಕೊಂಡು ಸಹಾಯವನ್ನು ಮಾಡ್ತಾ ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ವೃತ್ತಿ ಜೊತೆಗೆ ಸಮಾಜ ಸೇವೆಯನ್ನು ತಮ್ಮ ಪ್ರವೃತ್ತಿಯಾಗಿ ಅವರು ಇಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಈಗ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅನಿತಾ ಮೇರಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು. ನೀವು ನಿಮ್ಮ ಬಾಲ್ಯ ಹಾಗೂ ಶಿಕ್ಷಣದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು. ನನ್ನ ಬಾಲ್ಯ ತೀರ್ಥಹಳ್ಳಿಲಿ ಮೇಡಮ್. ನಾನು ನಮ್ಮ ಸ್ವಂತೂರು ತೀರ್ಥಹಳ್ಳಿನೇ. ತೀರ್ಥಹಳ್ಳಿಲೇ ನಾನು ಹುಟ್ಟಿ ಬೆಳೆದಿದ್ದು. ಅಲ್ಲೇ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಣದಿಂದ ಪ್ರೌಢಶಾಲಾ ಶಿಕ್ಷಣವನ್ನು ಅಲ್ಲೇ ಮುಗಿಸಿದ್ದು ನಾನು, ಸರ್ಕಾರಿ ಶಾಲೆಯಲ್ಲೇ. ಆಮೇಲೆ ಅಲ್ಲಿಂದ ಮಲ್ಲಾಡಿಹಳ್ಳಿಯಲ್ಲಿ ಅಂತೇಳಿ ಅಲ್ಲಿ ದೈಹಿಕ ಶಿಕ್ಷಣ ತರಬೇತಿ ನಾನು ಪಡ್ಕೊಬೇಕಾಯ್ತು. ಹಾಗಾಗಿ ಮಲ್ಲಾಡಿಹಳ್ಳಿಯಲ್ಲಿ ದೈಹಿಕ ಶಿಕ್ಷಣ ತರಬೇತಿಯನ್ನು ಮುಗಿಸ್ದೆ ಮೇಡಮ್. ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ಬಗ್ಗೆ ಸ್ವಲ್ಪ? ನಮ್ಮ ತಂದೆ ತಾಯಿ ಎಲ್ಲ ತೀರ್ಥಹಳ್ಳಿಯವರೇ. ನಮ್ಮ ತಾಯಿನೂ ಶಿಕ್ಷಕಿ ಆಗಿದ್ರು. ಆದರೆ ನಮ್ಮ ತಂದೆ ನಮ್ಮ 3 ಜನ ಹೆಣ್ಮಕ್ಳು ಅಂತ ನಮ್ಮನ್ನು ಬಿಟ್ಟೋಗಿರ್ತಾರೆ. ಬಿಟ್ಟೋದಾಗ ನಮ್ಮ ತಾಯಿ ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕ್ತಾರೆ ಮೇಡಮ್. ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ ಹೆಣ್ಮಕ್ಳು ಮೇಡಮ್. 3 ಜನ ಹೆಣ್ಮಕ್ಳು. ಕೊನೆ ತಂಗಿ ಒಬ್ಳು ಡೆತ್ ಆಗ್ತಾಳೆ ಒಂದು ಕಷ್ಟದಲ್ಲಿ, ಅನಾರೋಗ್ಯದಲ್ಲಿ. ಅವಾಗ ಯಾರು ಬಂದು ಸಹಾಯ ಮಾಡಿರಲ್ಲ ನಮಗೆ. ಅವಳು ಒಂದು ತುತ್ತು ಅನ್ನಕ್ಕೂ ನಮಗೆ ದಾರಿ ಇರಲ್ಲ. ಅವಾಗ ಯಾರು ಒಬ್ರು ಕೈ ಹಿಡ್ದಿದ್ರೆ ಬಹುಶಃ ಈ ಸೇವೆ ಇಲ್ಲಿವರೆಗೆ ಬರ್ತಿರ್ಲಿಲ್ವೇನೋ. ನನ್ನ ತಂಗಿಯ ಒಂದು ಸಾವೇ ನನ್ನ ಈ ಒಂದು ಸೇವಾ ಕಾರ್ಯಕ್ಕೆ ಕಾರಣ ಆಗಿದೆ ಮೇಡಮ್. ಅಂದರೆ ತಾವು ಚಿಕ್ಕಂದಿನಲ್ಲಿ ಅನುಭವಿಸಿದಂತಹ ನೋವು ಅಥವಾ ಸಂಕಷ್ಟ ಏನಿದೆ, ನಿಮ್ಮನ್ನು ಈ ರೀತಿ ಕಷ್ಟದಲ್ಲಿರೋರ ಬಗ್ಗೆ ಮರಗಲಿಕ್ಕೆ ಅಥವಾ ಅವ್ರಿಗೆ ಸಹಾಯ ಮಾಡಲಿಕ್ಕೆ ನಿಮಗೆ ಮುನ್ನುಡಿ ಆಯಿತು ಅಂತ ಹೇಳ್ಬೋದು. ಈಗ ನಿಮ್ಮಮ್ಮ ಶಿಕ್ಷಕಿ ಆಗಿದ್ರು ಅಂತ ಹೇಳಿದ್ರಿ. ಶಿಕ್ಷಕಿ ಆಗುವಂಥ ಆಸೆ ನಿಮಗೆ ಬಾಲ್ಯದಿಂದ ಬಂದಿತ್ತಾ ಅಥವಾ ಹೇಗೆ ಆಸಕ್ತಿ ಮೂಡಿ ಬಂತು ನಿಮ್ಮಲ್ಲಿ? ಇಲ್ಲ, ನನಗೆ ಮೊದಲಿಂದನೂ ಮಕ್ಕಳ ಜೊತೆಗಿರ್ಬೇಕು ಅನ್ನೋ ತುಂಬ ಆಸೆ ನನಗೆ. ಹಾಗಾಗಿ ನಾನು ಟೀಚರ್ ಆಗಲೇಬೇಕು ಅನ್ನೋ ಒಂದು ಆಸೆ ನನಗಿತ್ತು. ನಾನು ಒಂದು ತರಬೇತಿನ ಮುಗಿಸ್ಕೊಂಡು ಬಂದಮೇಲೆ ಒಂದು 10 ವರ್ಷದವರೆಗೆ ನನಗೆ ಯಾವುದೇ ಸರ್ಕಾರಿ ಕೆಲಸ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಯಾವುದೇ ಒಂದು ಸಂಭಾವನೆ ಇಲ್ಲದೆ 10 ವರ್ಷಗಳ ಕಾಲ ಉಚಿತವಾಗಿ ಸೇವೆಯನ್ನು ಸಲ್ಲಿಸಿದ್ದೆ ಮೇಡಮ್ ನಾನು. ಆವಾಗ ನಾನು ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿರೋದ್ರಿಂದ ಎಷ್ಟೋ ಮಕ್ಕಳನ್ನ ಸ್ಟೇಟ್ ಲೆವೆಲ್ವರೆಗೂ ಮಕ್ಕಳನ್ನ ನಾನು ಕರ್ಕೊಂಡೋಗಿದ್ದೀನಿ. ಕ್ರೀಡಾಕೂಟಗಳಲ್ಲಿ ಸ್ಪೋರ್ಟ್ಸಲ್ಲಿರುವಂಥ ಮಕ್ಕಳಿಗೆ ಸ್ಟೇಟ್ ಲೆವೆಲ್ವರೆಗೂ ಮಕ್ಕಳನ್ನ ಕರ್ಕೊಂಡೋಗಿದ್ದೆ. ಒಟ್ಟಿನಲ್ಲಿ ಮಕ್ಕಳ ಜೊತೆಗೆ ಬೆರಿಬೇಕು, ಮಕ್ಕಳ ಜೊತೆಗೆ ಇರಬೇಕು, ಮಕ್ಕಳ ಒಂದು ಕಷ್ಟಕ್ಕೆ ಸ್ಪಂದಿಸಬೇಕು, ನನ್ನ ತಂಗಿನ ಅವರಲ್ಲಿ ಕಾಣಬೇಕು ಅನ್ನೋ ಒಂದು ಕಾರಣದಿಂದ ಈ ಸೇವೆನ ನಾನು ಮಾಡ್ತಾ ಇರೋದು. ಸರಿ, ನೀವು ಈಗ ಮಕ್ಕಳಿಗೆ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕ್ರೀಡಾಕೂಟದಲ್ಲಿ ತೊಡಗಿಸ್ಕೊಂಡಿದ್ರಿ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಬಡ ಮಕ್ಕಳಾಗಿರ್ತಾರೆ. ಅವರು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಮುಂದೆ ಬಂದ್ರಿ ಮೇಡಮ್? ಅಂದರೆ ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳು ಅಂತಲ್ಲ, ಯಾವುದೇ ಶಾಲೆಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಹುಟ್ಟಿನಿಂದ 18 ವರ್ಷದವರೆಗೆ ಸರ್ಕಾರದಿಂದ ಕೆಲವೊಂದು ಯೋಜನೆಗಳು ಸಿಗ್ತಾ ಇದ್ದಾವೆ. ಕೆಲವೊಂದು ಈಗ ಹೃದಯಕ್ಕೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಅದು 6 ಲಕ್ಷ, 8 ಲಕ್ಷ, 5 ಲಕ್ಷ ಅಂತಾರೆ. ಎಷ್ಟೋ ಪೋಷಕರಿಗೆ ಅಥವಾ ಶಿಕ್ಷಕರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ನಾನೇನು ಮಾಡ್ತೀನಿ, ಆವಾಗ ಅಂಥ ಪೋಷಕರನ್ನ ಹುಡ್ಕೊಂಡೋಗಿ ಅವರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತಿನ ಬಗ್ಗೆ ನಾನು ತಿಳಿಸ್ಕೊಟ್ಟು ಶಿಕ್ಷಕರಿಗೂ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟು ಇಲ್ಲಿವರೆಗೆ ನಾನು ಸುಮಾರು ಒಂದು 545 ಮಕ್ಕಳಿಗೆ ಉಚಿತವಾಗಿ, ಸಂಪೂರ್ಣ ಉಚಿತವಾಗಿ, ಅಂದರೆ ಬಸ್ ಫೇರಿಂದ ಹಿಡಿದು ಅವ್ರಿಗೆ ಊಟದ್ದು, ರಕ್ತದಾನದ್ದು ಪ್ರತಿಯೊಂದನ್ನು ನಾನು ಮಾಡ್ತಾ ಬಂದಿದ್ದೀನಿ ಮೇಡಮ್ ಇಲ್ಲಿವರೆಗೆ. ಅದು ಸರ್ಕಾರಿ ಮತ್ತು ಖಾಸಗಿ ಅಂತ ಇಲ್ಲ, ಯಾವುದೇ ಮಕ್ಕಳು ಯಾವುದೇ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗ್ತೀನಿ. ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಮಕ್ಕಳಲ್ಲಿ ಅವರ ಪೋಷಕರು ಸಾಮಾನ್ಯವಾಗಿ ಅನಕ್ಷರಸ್ಥರಾಗಿರ್ತಾರೆ, ಅಥವಾ ಈ ಚಿಕಿತ್ಸೆ ಸೌಲಭ್ಯಗಳು ಎಲ್ಲಿ ಸಿಗುತ್ತೆ, ಹೇಗೆ ಅವ್ನು ಪಡ್ಕೋಬೇಕು ಅನ್ನೋ ಒಂದು ಅವೇರ್ನೆಸ್ ಕೂಡ ಅವ್ರಿಗೆ ಇರೋದಿಲ್ಲ. ಅಂಥ ಒಂದು ನಿಟ್ಟಿನಲ್ಲಿ ನೀವು ಮಾಡ್ತಾ ಇರೋ ಮಾರ್ಗದರ್ಶನ ಅವರಿಗೆ ಬಹಳಷ್ಟು ಸಹಕಾರಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ನಿಮ್ಮ ಸೇವಾ ಸೌಲಭ್ಯದಲ್ಲಿ
ಯಾವ್ಯಾವ ಆಸ್ಪತ್ರೆಗಳಲ್ಲಿ ನೀವು ಚಿಕಿತ್ಸೆಯನ್ನು ಕೊಡಿಸಿದ್ದೀರಾ? ನಾನು ಮೊದಲೆಲ್ಲ ಹೆಚ್ಚಾಗಿ ಜಯದೇವ ಆಸ್ಪತ್ರೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಒಂದು ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಂದರೆ ಒಂದು ಸಲಕ್ಕೆ ಒಂದು 5 ಜನ 6 ಜನ ಮಕ್ಕಳನ್ನ ಒಟ್ಟು ಮಾಡ್ಕೊಂಡು ಹೋಗ್ತಿದ್ದೆ. ಆವಾಗ ಏನಂದರೆ ಅಲ್ಲಿಗೆ ಆಸ್ಪತ್ರೆಗೆ ಹೋದ್ಮೇಲೆ ಆ ಮಕ್ಕಳಿಗೆ ಉಚಿತವಾಗಿ ಸಿಗ್ಲಿಕ್ಕೆ ಏನೇನು ದಾಖಲೆಗಳು ಬೇಕೋ ಅದೆಲ್ಲ ಸಿದ್ಧಪಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಆ ಮಕ್ಕಳ ಒಂದು ಕೆಲಸ ಕಾರ್ಯಗಳು ಮುಗಿದ ಮೇಲೆ ಆ ಮಕ್ಕಳನ್ನ ಒಂದು ಕಡೆ ಕೂರಿಸ್ಬಿಟ್ಟು ಬೇರೆ ಮಕ್ಕಳನ್ನ ಹುಡುಕ್ತಾ ಇದ್ದೆ. ಅಲ್ಲಿ ಯಾವ್ದಾದ್ರು ಪೋಷಕರು ಅಳ್ತಾ ಇದ್ರೆ ಅಥವಾ ಯಾವ್ದೋ ಮಗು ಅಲ್ಲಿದ್ರೆ ನಾನು ಹೋಗಿ ಅವ್ರ ಹತ್ರನೇ ಹೋಗಿ ಕೇಳ್ತಾ ಇದ್ದೆ, ನಿಮ್ಗೆ ಏನಾದ್ರು ಸಹಾಯ ಮಾಡ್ಲಾ ನಾನು ಅಂತೇಳಿ. ಪಾಪ ಅವ್ರಿಗೆ ಗಾಬರಿ ಆಗೋದು, ನನ್ನ ಪರಿಚಯನೇ ಇಲ್ಲ, ಸಹಾಯ ಮಾಡ್ತೀನಿ ಅಂದಾಗ ಅವ್ರಿಗೆ ಸ್ವಲ್ಪ ಗಾಬರಿ ಆಗೋದು. ಆಮೇಲೆ ನಾನು ವೈದ್ಯರ ಹತ್ರನೇ ಕರ್ಕೊಂಡೋಗಿ ನನ್ನ ಬಗ್ಗೆ ಅವ್ರಿಗೆ ಹೇಳಿ ಒಟ್ಟು ಉಚಿತವಾಗಿ ಸಿಗುವಂಥದ್ದು. ಹಾಗಾಗಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಕೂಡ ಮಕ್ಕಳು ನನಗೆ ಈ ರೀತಿಯಲ್ಲಿ ಸಿಗ್ತಾ ಇದ್ರು ನನಗೆ. ಜೊತೆಗೆ ನಮ್ಮ ಅಧಿಕಾರಿಗಳು ನಮಗೆ ತುಂಬ ಸಪೋರ್ಟ್ ಆಗಿರೋದು. ಈ ಒಂದು ಸೇವಾ ಕಾರ್ಯಕ್ಕೆ ಅಧಿಕಾರಿಗಳ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಗ್ತಿಲ್ಲ. ಶಿಕ್ಷಣ ಇಲಾಖೆ ಅಧಿಕಾರಿ ನಮ್ಮ ಶಿವಮೊಗ್ಗ ಜಿಲ್ಲೆಯ DDPI ಆಗಿರ್ಬೋದು, ಭದ್ರಾವತಿಯ BO ಆಫೀಸರ್ ಆಗಿರ್ಬೋದು, ಅವರೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ನಾನು ನನ್ನ ಪಾಠಕ್ಕೂ ಅನ್ಯಾಯ ಮಾಡಿದೆ. ನನ್ನ ಸಮಯವನ್ನು ಬೇರೆ ಸಮಯದಲ್ಲಿ ನನ್ನ ಪಾಠವನ್ನು ನಾನು ಮಾಡ್ತಿದ್ದೆ. ಹಾಗೆ ಮಕ್ಕಳನ್ನ ಸಾಧ್ಯವಾದಷ್ಟು ರಜಾ ದಿನಗಳಲ್ಲಿ ಕರ್ಕೊಂಡು ಹೋಗೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಿದ್ದೆ. ಅಂದರೆ ಈ ಏಪ್ರಿಲ್ ಮೇನಲ್ಲಿ ದಸರಾ ಇದು ಬೇಸಿಗೆ ರಜೆ ಬರುತ್ತೆ, ಅಕ್ಟೋಬರಲ್ಲಿ ದಸರಾ ರಜೆ ಬರುತ್ತೆ. ಅಂಥ ಸಂದರ್ಭದಲ್ಲೂ ಹೆಚ್ಚಾಗಿ ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ಈಗ ನಾನು ಕೇಳ್ಪಟ್ಟಿರೋ ಹಾಗೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಒಂದು ಸುವರ್ಣ ಆರೋಗ್ಯ ಚೈತನ್ಯ ಅನ್ನೋ ಯೋಜನೆ ಜಾರಿಯಲ್ಲಿದೆ. ಅದರ ಮೂಲಕವೇ ನೀವು ಹೋಗ್ತಾ ಇದ್ರೋ ಹೇಗೆ? ಅಂದರೆ ಮೊದಲೆಲ್ಲ ಸುವರ್ಣ ಆರೋಗ್ಯ ಚೇತನ ಅಂತೇಳಿ ಎಷ್ಟು 6 ವರ್ಷದಿಂದ 16 ವರ್ಷದವರೆಗಿರೋ ಮಕ್ಕಳಿಗೆ ಸುವರ್ಣ ಆರೋಗ್ಯ ಚೇತನ ಅಂತ ಬರ್ತಿತ್ತು. ಈ ಅಂಗನವಾಡಿ ಮಕ್ಕಳಿಗೆ ಅಂದರೆ ಹುಟ್ಟಿರೋ ಮಗುವಿಂದ ಹಿಡಿದು 4 ವರ್ಷದವರೆಗೆ ಬಾಲ ಸಂಜೀವಿನಿ ಅಂತೇಳಿ ಒಂದು ಸ್ಕೀಮ್ ಬರ್ತಾ ಇತ್ತು. ಅದು ಅಂಗನವಾಡಿ ಟೀಚರ್ಗಳಿಗಾಗಲಿ ನಮ್ಮ ಶಾಲಾ ಶಿಕ್ಷಕರುಗಳಿಗಾಗಿ ಗೊತ್ತಿರಲಿಲ್ಲ. ಈಗ ಶಾಲೆಗೆ ವೈದ್ಯರುಗಳು ಬರ್ತಾರೆ, ತಪಾಸಣೆ ಮಾಡ್ತಾರೆ. ಮಾಡಿದ್ಮೇಲೆ ಆ ಕಾರ್ಡ್ ನಾವೇನು ಮಾಡ್ತೀವಿ, ತೆಗೆದಿಟ್ಬಿಡ್ತೀವಿ. ಈಗ ಮಗುಗೆ ಹೃದಯ ರೋಗ ಆಗಬೇಕು, ಹೃದಯ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಅವ್ರು ಅದ್ರಲ್ಲಿ ಬರ್ದಿರ್ತಾರೆ. ನಾವು ಆ ಕಾರ್ಡನ್ನ ತೆಗೆದಿಟ್ಬಿಡ್ತೀವಿ. ಆದರೆ ನಿಜವಾಗ್ಲೂ ಆ ಕಾರ್ಡಿನ ಬೆಲೆ 6 ಲಕ್ಷದವರೆಗೆ ವ್ಯಾಲ್ಯೂ ಇದೆ ಮೇಡಮ್. ಆ ಒಂದು ಕಾರ್ಡಿನ ಬೆಲೆ 6 ಲಕ್ಷದವರೆಗೆ. ಅಂದರೆ ಮಗುಗೆ 6 ಲಕ್ಷನೇ ಖರ್ಚಾಗಬೇಕು ಅಂತಿಲ್ಲ, 10,000 ಖರ್ಚಾಗ್ಬೋದು, 15 ಆಗ್ಬೋದು, ಅಥವಾ 6 ಲಕ್ಷದವರೆಗೂ ಆಗ್ಬೋದು. ಅಲ್ಲಿವರೆಗೂ ಸರ್ಕಾರ ಉಚಿತವಾಗಿ ಈ ಯೋಜನೆಯನ್ನು ಕೊಡ್ತಾ ಬರ್ತಿದೆ. ಸುಮಾರು 2012ರಿಂದನೂ ಈ ಯೋಜನೆ ಇದೆ. ಅದನ್ನು ನಾನು ತಿಳ್ಕೊಂಡು ನಾನು ಅದ್ರ ಮೂಲಕ ಕೆಲಸವನ್ನು ಮಾಡ್ತಾ ಇರೋದು. ಅಂದರೆ ಹೋಗಿ ಬರೋ ಪೇಷಂಟ್ಗಳಿಗೆ ಬಸ್ ಚಾರ್ಜ್ ಆಗಲಿ, ಊಟದ್ದಾಗಲಿ, ಒಂದು ರಕ್ತವನ್ನು ಪಡಿಬೇಕಾದ್ರೂ ನಾವು ದುಡ್ಡನ್ನು ಕೊಡಬೇಕಾಗಿತ್ತು. ಹಾಗಾಗಿ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾನೇ ಮಾಡ್ತಾ ಇದ್ದೆ. ಆ ಮಗುವನ್ನ ನಾ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಂದು ಮನೆಗೆ ಬಿಡೋವರೆಗೂ ನಂದೇ ಜವಾಬ್ದಾರಿ. ನಿಮ್ಮ ಜೊತೆ ಪೋಷಕರು ಕೂಡ ಬರ್ತಾ ಇದ್ರಾ? ಹೌದು, ನಾ ಪೋಷಕರ ಜೊತೆಗೇನೆ ಹೋಗ್ತಾ ಇದ್ದೆ. ನಾನು ನನ್ನ ಜೊತೆಗೆ ಮಗು, ಪೋಷಕರು ಎಲ್ಲನೂ ಕರ್ಕೊಂಡು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಾದರೆ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ರೆಕಾರ್ಡ್ ರೆಡಿ ಮಾಡ್ತಿದ್ದೆ. ಬೇರೆ ಜಿಲ್ಲೆಗಳಿಂದ ಬರುವಂಥ ಮಕ್ಕಳಿಗೆ ಅವರ ಶಾಲಾ ಶಿಕ್ಷಕರಿಗೆ ನನ್ನ ಫೋನನ್ನು ಕೊಟ್ಟು ನಂಬರನ್ನ ಕೊಟ್ಟಿದ್ದೆ. ಪೋಷಕರ ಹತ್ರ ಕೊಟ್ಟು ಕಳಿಸಿದ್ರೆ ಅವ್ರು ಅಲ್ಲಿಂದ ನಂಗೆ ಕರೆ ಮಾಡೋರು. ಅವ್ರಿಗೆ ಹೇಳ್ತಿದ್ದೆ, ಈ ಥರ ರೆಕಾರ್ಡ್ ರೆಡಿ ಮಾಡಿ ಕಳಿಸಿ, ನಾನು ಇಲ್ಲಿ ಶಸ್ತ್ರಚಿಕಿತ್ಸೆನ ಮಾಡ್ತೀನಿ ಅಂತೇಳಿ. ಹಾಗಾಗಿ ಬೇರೆ ಬೇರೆ ಜಿಲ್ಲೆಯ ಶಿಕ್ಷಕರು ಸಹ ನನಗೆ ಸಪೋರ್ಟಿವ್ ಆಗಿದ್ದಾರೆ ಮೇಡಮ್. ಅಂದರೆ ಕಷ್ಟದಲ್ಲಿರೋರು ನಿಮ್ಮ ಹತ್ರ ಹುಡ್ಕೊಂಡು ಬರ್ದೇನೆ ನೀವೇ ಕಷ್ಟದಲ್ಲಿರೋರ ಜೊತೆ ಅವ್ರನ್ನ ಹುಡ್ಕೊಂಡು ಹೋಗಿ ನಮ್ಮ ಜಿಲ್ಲೆಯಿಂದ ಹೊರತುಪಡಿಸಿ ಹೊರ ಜಿಲ್ಲೆಗಳಿಗೂ ಸಹ ನಿಮ್ಮ ಸೇವೆಯನ್ನು ವಿಸ್ತರಿಸಿದ್ದೀರಾ. ಬಹಳ ಒಳ್ಳೆಯ ಒಂದು ಆಲೋಚನೆ ಮೇಡಮ್. ಹಾಗೆ ಈ ಯೋಜನೆಗೆ ನಿಮಗೆ ಬೇರೆ ಬೇರೆ ಸಂಘ ಸಂಸ್ಥೆಯವರು ಯಾರಾದರೂ ಅಥವಾ ಮನೆ ಕುಟುಂಬದವರು ಯಾವ ರೀತಿ ಬೆಂಬಲವನ್ನು ಕೊಟ್ಟಿದ್ದಾರೆ? ನನ್ನ ಕುಟುಂಬದವ್ರು ನಂಗೆ ತುಂಬ ಸಹಾಯ ಮಾಡಿದ್ದಾರೆ. ಹೇಗೆ ಅಂದರೆ, ನಾ ಟೀಚರ್ ಆಗಿ ಕೆಲಸಕ್ಕೆ ಸೇರಿ ತುಂಬ ತಡವಾಗಿ, ಆದರೆ ನನಗೆ ಬರ್ತಿರೋಂಥ ಸಂಬಳ ತುಂಬ ಕಡಿಮೆ ಇತ್ತು. ಹಾಗಾಗಿ ನಮ್ಮ ಮನೇಲಿ ಕೂತ್ಕೊಂಡು ಕ್ಯಾಂಡಲ್ ಮಾಡ್ತಿದ್ದೆ. ಕ್ಯಾಂಡಲ್ ಮಾಡಿ ವಾರದಲ್ಲಿ 2 ಸಲ ಕ್ಯಾಂಡಲನ್ನು ಸೇಲ್ ಮಾಡ್ತಿದ್ದೆ ನಾನು. ಆ ಸೇಲ್ ಮಾಡಬೇಕಾದ್ರೆ ಅದ್ರಲ್ಲಿ ಬಂದಂಥ ದುಡ್ಡನ್ನ ಕೂಡ ನಾನು ಒಟ್ಟು ಮಾಡಿ ಇಟ್ಕೊಳ್ತಿದ್ದೆ. ನನ್ನ ಮಕ್ಕಳು, ನನ್ನ ಹಸ್ಬೆಂಡು, ನಮ್ಮ ಮನೆಯವ್ರು ಕೂಡ, ಈಗ ನಮ್ಮ ಮನೆಯವ್ರು ಇಲ್ಲ, ಅವ್ರು ಕೂಡ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದರು. ನಾನು ಯಾವುದೇ ಒಂದು ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅಂದರೆ ನನ್ನ 2 ಮಕ್ಕಳನ್ನ ನಮ್ಮ ಮನೆಯವರು ತಾಯಿ ಥರ ನೋಡ್ಕೊಂಡಿದ್ದಾರೆ. ನನ್ನ ಕುಟುಂಬನೂ ಇದಕ್ಕೆ ಸಪೋರ್ಟಿವ್ ಇದ್ದಾರೆ ಮೇಡಮ್. ಹಾಗೆ ನನ್ನ ಶಾಲಾ ಶಿಕ್ಷಕರು, ನಮ್ಮ ಶಾಲಾ ಸಂಘಟಕರು ಎಲ್ಲರೂ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಬೇರೆ ಸಂಘ ಸಂಸ್ಥೆಯವರು, ಬೇರೆ ಸಂಘ ಸಂಸ್ಥೆಯಿಂದ ನಾನು ಎಲ್ಲಿಂದನೂ ಯಾರಿಂದನೂ ಇಲ್ಲಿವರೆಗೆ ನೆರವು ತಗೊಂಡಿಲ್ಲ ಮೇಡಮ್. ಯಾರಿಂದನೂ ಸಹಾಯ ತಗೊಂಡಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಈ ಕ್ಯಾನ್ಸರ್ ರೋಗ ಅಂಥದ್ದಲ್ಲಿದ್ದಾಗ ಕೆಲವೊಂದು ಆಸ್ಪತ್ರೆಯಲ್ಲಿ ಕೆಲವೊಂದಕ್ಕೆ ದುಡ್ಡು ಇಷ್ಟೇ ಅಂತ ಲಿಮಿಟ್ ಇರುತ್ತೆ, ಅದ್ರ ಮೇಲೆ ಇರಲ್ಲ. ಅಂಥ ಸಂದರ್ಭದಲ್ಲಿ ಆ ಮಗುವಿನ ದೂರವಾಣಿ ಸಂಖ್ಯೆಯನ್ನು ಕೊಟ್ಟು ದಾನಿಗಳಿಗೆ ನಾನು ಮೊರೆನ ಹೋಗ್ತಿದ್ದೆ. ಅವ್ರು ಏನೇ ಸಹಾಯ ಮಾಡಿದ್ರು ನೇರವಾಗಿ ಪೋಷಕರಿಗೆ ಸಹಾಯ ಮಾಡುವ ರೀತಿಯಲ್ಲಿ
ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಪತ್ರಿಕೆಗಳಲ್ಲಿ ಮತ್ತೆ ವಾಟ್ಸ್ಆ್ಯಪ್ಗಳಲ್ಲಿ ನೋಡ್ತಾ ಇರ್ತೀವಿ, ಇಂಥ ಒಂದು ವಯಸ್ಸಿನ ಮಗುವಿಗೆ ಈ ಚಿಕಿತ್ಸೆ ಅವಶ್ಯಕತೆ ಇದೆ, ಇದಕ್ಕೆ ಇಷ್ಟು ವೆಚ್ಚ ತಗಲುತ್ತೆ, ಇದಕ್ಕೆ ಹಣವನ್ನ ಸಂದಾಯ ಮಾಡಿ ಸಹಾಯ ಮಾಡೋಂಥವ್ರು ಈ ನಂಬರ್ಗೆ ಸಂಪರ್ಕಿಸಿ ಅನ್ನೋ. ಅದರಿಂದ ನಿಮಗೆ ಹಣ ಹೊಂದಾಣಿಕೆ ಆಗ್ತಾ ಇತ್ತು? ಅದೇ ನನಗೆ ಬರ್ತಿರ್ಲಿಲ್ಲ, ಅದು ನೇರವಾಗಿ ಪೋಷಕರ ಕಡೆಗೆ ಹೋಗೋಂಗೆ. ಈಗ ಒಂದು 4 ಮಕ್ಕಳಿಗೆ ರಕ್ತನೇ ಉತ್ಪತ್ತಿ ಆಗ್ತಿರ್ಲಿಲ್ಲ, ಅಂದ್ರೆ ಬೆಳವಣಿಗೆನೂ ಹಾರ್ಮೋನ್ ಕೂಡ ಉತ್ಪತ್ತಿ ಆಗ್ತಿರ್ಲಿಲ್ಲ. ಅಂತ ಮಕ್ಕಳಿಗೆ 12 ಲಕ್ಷದವರೆಗೆ ಖರ್ಚಾಗ್ತಿತ್ತು. ಅವ್ರು ಅದಕ್ಕೆ ಯಾವುದೇ ಸರ್ಕಾರದಿಂದ ಯಾವುದೇ ಯೋಜನೆ ಇರ್ತಿರ್ಲಿಲ್ಲ. ಅವಾಗ ನೇರವಾಗಿ ಮುಖ್ಯಮಂತ್ರಿಗಳ ಮನೆಗೆ ಹುಡ್ಕೊಂಡು ಹೋಗ್ತಿದ್ದೆ. ಪೋಷಕರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿಂದ ಸರ್ಕಾರದಿಂದ ಇಂದಿರಾ ಗಾಂಧಿ ಚೈಲ್ಡ್ ಕೇರ್ ಆಸ್ಪತ್ರೆ ಅಂತ ಕಡೆಗೆಲ್ಲ ಆ ಹಣವನ್ನ ಅಲ್ಲಿಗೆ ಸಂದಾಯ ಮಾಡಿದ್ದಾರೆ. ಅದು ಯಾವ ಧೈರ್ಯನೇನೋ ಗೊತ್ತಿಲ್ಲ, ಡೈರೆಕ್ಟಾಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೆ ಮೇಡಮ್. ತುಂಬಾ ಮಕ್ಕಳಿಗೆ ಆ ನೆರವು ಸಿಕ್ಕಿದೆ. ನಾನು ಹೋದಲ್ಲೆಲ್ಲೂ ಇಲ್ಲ ಅಂತ ಬಂದಿಲ್ಲ, ನೆರವು ಸಿಕ್ಕಿದೆ ಮೇಡಮ್. ಈಗ ಅಂದಾಜು ನೀವು ಎಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದು ಉಚಿತ ಯೋಜನೆಯನ್ನು ಒದಗಿಸಿಕೊಟ್ಟಿದ್ದೀರಿ? ಒಂದು 500, ಅಂದರೆ ಕರ್ಕೊಂಡೋಗಿರೋ ಮಕ್ಕಳು ತುಂಬ ಮಕ್ಕಳಿದ್ದಾರೆ. ಕರ್ಕೊಂಡೋಗಿರೋ ಮಕ್ಕಳಿಗೆಲ್ಲ ಹಾರ್ಟ್ ಸರ್ಜರಿ ಅಥವಾ ಇನ್ನೊಂದು ಸರ್ಜರಿ ಆಗಬೇಕು ಅಂತ ಡಾಕ್ಟರ್ಗಳು ಹೇಳಲ್ಲ. ಕೆಲವೊಂದು ಟ್ರೀಟ್ಮೆಂಟಲ್ಲೇ ಗುಣ ಆಗ್ತಾರೆ. ಇಲ್ಲಿವರೆಗೆ ನಾನು ಒಂದು 545 ಮಕ್ಕಳಿಗೆ ಹಾರ್ಟ್ ಆಪರೇಷನ್ ಮಾಡಿಸಿದ್ದೀನಿ. ಆಮೇಲೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಒಂದು 7-8 ಮಕ್ಕಳಿಗೆ ನನ್ನ ಕೈಯಿಲ್ಲಾದಂಥ ಒಂದು ಸಹಾಯವನ್ನು ಕಿದ್ವಾಯಿ ಆಸ್ಪತ್ರೆಯಲ್ಲೆಲ್ಲ ಮಾಡಿಸಿದ್ದೀನಿ. ಆಮೇಲೆ ನರಕ್ಕೆ ಸಂಬಂಧಪಟ್ಟಿದ್ದು ನಿಮಾನ್ಸಿಗೆ ಕರ್ಕೊಂಡೋಗಿದ್ದೀನಿ. ಈ ಥರ ಮಕ್ಕಳಿಗೆ ಸಂಬಂಧಪಟ್ಟಂಥ ರೋಗಕ್ಕೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳಿಗೆ ನಾನು ಹೋಗ್ತೀನಿ ಮೇಡಮ್. ಎಲ್ಲೇ ಹೋಗೋದಿದ್ರು ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವೊಂದು ಪತ್ರವನ್ನು ತಗೊಂಡು ಹೋಗ್ಬೇಕಾಗತ್ತೆ. ಅದು ತಗೊಂಡು ಹೋದರೆ ಖಂಡಿತವಾಗ್ಲೂ ನಮಗೆ ಮಕ್ಕಳ ಒಂದು ಆರೋಗ್ಯಕ್ಕೆ ತುಂಬ ಉಚಿತವಾಗಿ ಎಲ್ಲ ಅನುಕೂಲ ಸಿಕ್ಕತ್ತೆ ಮೇಡಮ್. ಈಗ ಎಲ್ಲ ಕಾರ್ಡು ಸೇರಿ ಒಂದೇ ಕಾರ್ಡ್ ಮಾಡಿದ್ದಾರೆ, ರಾಷ್ಟ್ರೀಯ ಭೀಮಾ ಸ್ವಸ್ಥ ಯೋಜನೆ ಅಂತೇಳಿ. ಅದ್ರ ಮೂಲಕ ದೊಡ್ಡವ್ರಿಗೆ ಆಗಲಿ ಸಣ್ಣವ್ರಿಗೆ ಆಗಲಿ ಆ ಒಂದು ಯೋಜನೆ ಅಳವಡುತ್ತೆ ಮೇಡಮ್. ನಾನು ಸಾಮಾನ್ಯವಾಗಿ ನಿಮ್ಮ ಬಗ್ಗೆ ಕೇಳಿದಾಗ ಒಂದು ಮಾತನ್ನು ಕೇಳಿದ್ದೆ, ನಾವು 3 ಹೊತ್ತು ಊಟ ಮಾಡೋದ್ರಲ್ಲಿ 1 ಹೊತ್ತನ್ನು ಉಳಿಸಿದ್ರೆ ಈ ರೀತಿ ಸಮಾಜ ಕಾರ್ಯಕ್ಕೆ ಬಳಸ್ಬೋದು ಅನ್ನೋ ಒಂದು ತತ್ವದಡಿ ನೀವು ಕೆಲಸ ಮಾಡಿದ್ದೀರಾ ಅಂತ ಹೇಳಿ. ಇದು ನಿಜವಾಗ್ಲೂ ನಿಮ್ಮ ದೊಡ್ಡ ಗುಣ. ಹೀಗೆ ನೀವು ಮಾಡಿರುವಂತಹ ಸೇವೆಯಲ್ಲಿ ನೀವು ಕಂಡಂಥ ತೃಪ್ತಿ ಇರ್ಬೋದು, ಸಂತೋಷವನ್ನು ಯಾವ ರೀತಿ ಹಂಚ್ಕೊಳ್ಳೋಕೆ ಬಯಸ್ತೀರಾ? ನನಗೇನಂದರೆ ಕೆಲವೊಂದು ಮಕ್ಕಳು ಇದು ಹೃದಯದಲ್ಲಿ ಒಂದೇ ರಕ್ತನಾಳದಲ್ಲಿ ಶುದ್ಧ ರಕ್ತ ಅಶುದ್ಧ ರಕ್ತ 2 ಓಡಾಡ್ತಿರುತ್ತೆ. ಅಂಥ ಮಕ್ಕಳು ಬದುಕದೇ ಇಲ್ಲ ಅಂತೇಳಿ ವೈದ್ಯರುಗಳು ಹೇಳಿರ್ತಾರೆ. ಅದು ನಂಗೆ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ನಾನು ಅಂಥ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ, ನಾನು ಹಾರ್ಟ್ ಪೇಷಂಟೇ, ನನಗೆ ಆ ಭಯ ಇರುತ್ತೆ. ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ನಾನು ತುಂಬ ಹೆದರ್ತಾ ಇರ್ತೀನಿ. ಮಗು ಆಪ್ರೇಷನ್ ಆಗಿ ಇನ್ನೇನು ಚೆನ್ನಾಗಿದೆ ಅಂತ ಹೇಳೋವರೆಗೂ ನನಗೆ ತುಂಬ ಭಯ ಇರುತ್ತೆ. ಆದರೆ ಅದು ಆಪ್ರೇಷನ್ ಆಗಿ ಮಗು ಹೊರಗಡೆ ಬಂದಮೇಲೆ ನಾನು ತುಂಬ ಖುಷಿ ಪಡ್ತೀನಿ ಮೇಡಮ್. ಎಷ್ಟೋ ಪೇರೆಂಟ್ಸು ಅವರು ಮಗುಗೆ ಆಪ್ರೇಷನ್ ಆಗಿದೆಯಲ್ಲ ಆ ಡೇಟನ್ನೇ ಡೇಟ್ ಆಫ್ ಬರ್ತಡೇ ಅಂತೇಳಿ ಈಗಲೂ ಕೂಡ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅದು ನನಗೊಂದು ಖುಷಿ. ನನಗೆ ಖಂಡಿತ ಒಳ್ಳೆಯ ವಿಷಯ ಮೇಡಮ್. ಯಾಕೆಂದರೆ ಇದು ಮಗುವಿಗೆ ನೀವು ಪುನರ್ಜನ್ಮ ಕೊಟ್ಟ ಅಂತ ಕೆಲಸ, ಇದು ಬಹಳ ಪುಣ್ಯದ ಕೆಲಸ. ಇಂಥ ಒಂದು ಒಳ್ಳೆ ಕೆಲಸದಲ್ಲಿ ತೊಡಗಿದ್ದೀರಾ. ಈ ನಿಮ್ಮ ಸೇವೆಯನ್ನು ಗುರುತಿಸಿ ನಿಮಗೆ ಏನಾದರೂ ಪ್ರಶಸ್ತಿಗಳು? ಹೌದು ಮೇಡಮ್, ತುಂಬ ಸನ್ಮಾನಗಳ ಸಿಕ್ಕಿದ್ದಾವೆ. ಅದರೊಳಗೆ ಮುಖ್ಯವಾಗಿ ಮಾನ್ಯ ಬಸವರಾಜ ಹೊರಟ್ಟಿ ಸರ್ ಅವರು ಅವ್ರ ತಾಯಿ ಹೆಸರಲ್ಲಿ ಅವ್ವ ಅಂತೇಳಿ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ. ಕರುನಾಡ ನಕ್ಷತ್ರ ಅಂತ ಕೊಟ್ಟಿದ್ದಾರೆ. ಬೆಳಗಾವಿ ರುದ್ರಾಕ್ಷಿ ಮಠದವರು ಸೇವಾರತ್ನ ಪ್ರಶಸ್ತಿ ಅಂತೇಳಿ ಕೊಟ್ಟಿದ್ದಾರೆ. ಹೀಗೆ ತುಂಬ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ ಮೇಡಮ್. ನಾನು ಕೇಳಿದ ಹಾಗೆ ನೀವು ಯಾವುದೇ ರೀತಿಯ ಪ್ರಶಸ್ತಿಯನ್ನು ಅಪೇಕ್ಷೆ ಪಡದೆ, ಅಂದರೆ ಪ್ರತಿಫಲಾಪೇಕ್ಷೆ ಇಲ್ಲದೇ ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಮನಸ್ಸಿನಿಂದ ಮಾಡಿದ್ದೀರಾ ಅಂತ. ಹೌದು. ಈ ನಿಟ್ಟಿನಲ್ಲಿ ನೀವು ಯಾವುದಾದ್ರೂ ಸಂಘ ಸಂಸ್ಥೆಯನ್ನು ಹುಟ್ಟಾಕಿದ್ದೀರಾ? ಹೌದು ಮೇಡಮ್, ನನಗೆ ಮೊದಲಿಂದನೂ ನಮ್ಮ ತಾಯಿನೇ ನನಗೆ ಈ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ನನ್ನ ತಾಯಿನೇ ಸ್ಫೂರ್ತಿ, ಪ್ರೇರಣೆ. ಯಾಕೆಂದರೆ ಒಂದು ಹೊಟ್ಟೆ ಹಸಿವು ಆಗಿರ್ಬೋದು, ಒಂದು ನಿಂದನೆ ಮಾತಾಗಿರ್ಬೋದು, ಏನೇ ಬಂದ್ರೂ ಅದನ್ನು ತಡೆಯುವಂಥ ಶಕ್ತಿಯನ್ನು ಕೊಟ್ಟಿದ್ದು ನಮ್ಮಮ್ಮ. ಹಾಗಾಗಿ ನನಗೆ ಆ ತಾಯಿ ಮಡಿಲು ಅಂತೇಳಿ ಒಂದು ಸಂಸ್ಥೆಯನ್ನು ನಾನು ಹುಟ್ಟಾಕಿದ್ದೀನಿ. ಅಂದರೆ ಆ ಹೆಸರಲ್ಲೇ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಈಗ ಒಂದು 3 ವರ್ಷದ ಕೆಳಗಡೆ ತಾಯಿ ಮಡಿಲು ಸೇವಾ ಸಂಸ್ಥೆನ ರಿಜಿಸ್ಟರ್ ಮಾಡಿಸಿದ್ದೀನಿ. ಅವಾಗ ನಾನು ಸರ್ಕಾರಿ ಕೆಲಸದಲ್ಲಿದ್ದಾಗ ನನ್ನ ವೇತನದ ಅರ್ಧ ಭಾಗವನ್ನು ಹಾಕ್ತಾ ಇದ್ದೆ. ಈಗ ನಂಗೆ ಸೇವೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗಾಗಿ ತಾಯಿ ಮಡಿಲು ಸೇವಾ ಸಂಸ್ಥೆಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಅದ್ರ ಮೂಲಕ ಮಕ್ಕಳ ಸೇವೆನ ಮಾಡ್ಬೋದಲ್ಲ ಅನ್ನೋ ಒಂದು ದೃಷ್ಟಿಯಿಂದ. ಎಲ್ಲಿ ಸ್ಥಾಪನೆ ಮಾಡಿದ್ರೆ? ಅದು ಶಿವಮೊಗ್ಗದಲ್ಲೇ ನಾನು ಮಾಡಿದ್ದು ಮೇಡಮ್. ಅದ್ರ ಆಫೀಸ್ ಇರೋದು ಭದ್ರಾವತಿಯಲ್ಲಿ. ಹೌದು. ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಜೊತೆಗೆ ಬೇರೆ ಬೇರೆ ಯಾವ ರೀತಿಯ ಒಂದು ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ರಿ, ಅಥವಾ ಏನು ಸೇವಾ ಕಾರ್ಯವನ್ನು ಯಾವ ರೀತಿ ವಿಸ್ತರಿಸ್ಕೊಂಡಿದ್ರಿ? ಮೇಡಮ್, ನಾನು ಮೊದಲು ಸಣ್ಣವಳಿರ್ಬೇಕಾದ್ರೆ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಿದ್ದು. ಅವಾಗೇನು ಯೂನಿಫಾರ್ಮ್ ಅಂತ ಏನು ಕೊಡ್ತಾ ಇರ್ಲಿಲ್ಲ. ಈಗ ಇತ್ತೀಚೆಗೆ ಸರ್ಕಾರದಿಂದ ಒಂದು ಯೂನಿಫಾರ್ಮ್ ಅಂತ ಬರ್ತಾ ಇದೆ. ಆದರೆ ಎಷ್ಟೋ ಜನ ಪೋಷಕರಿಗೆ ಫಸ್ಟಿಗೆ ಬಂದಾಗ ಅದನ್ನು ಹೊಲಿಸ್ಕೊಂಡು ಕೂಡ ಕಷ್ಟ ಆಗ್ತಿತ್ತು. ನಾನೊಬ್ಬ PE ಟೀಚರ್ ಆಗಿರೋದ್ರಿಂದ, ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿರೋದ್ರಿಂದ ನಾನು ಮಕ್ಕಳಲ್ಲಿ ಶಿಸ್ತನ್ನು ಬಯಸ್ತಿದ್ದೆ. ಹಾಗಾಗಿ ನಾನೇನು ಮಾಡ್ತೀನಿ,
ಮಾಡ್ತಿದ್ದೆ ಅಂಥ ಪೋಷಕರಿಗೆ ಒಬ್ರಿಗೆ ಇಬ್ರಿಗೂ ನಾವು ಹೊಲ್ದು ಕೊಡಿಸ್ಬೋದು. ಸಾಮಾನ್ಯ ನಿಮ್ಮ ಕಣ್ಣು ಮೊದಲಿಗೆ ಯೂನಿಫಾರ್ಮ್ ಮೇಲೆ ಹೋಗ್ತಾ ಇರುತ್ತೆ. ಹಾಗಾಗಿ ನಾನೇನು ಮಾಡ್ತಿದ್ದೆ, ದಾನಿಗಳ ಹತ್ರ ಅಂಥ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೆ. ಎಷ್ಟೋ ಜನ ದಾನಿಗಳು ಬಟ್ಟೆ ಏನಕ್ಕಮ್ಮ ಹೊಲ್ದ್ಕೊಡೋದು, ನಾನೇ ಶಾಲೆಗೆ ಇಷ್ಟು ಅಂತ ಬಟ್ಟೆ ಕೊಡ್ತೀನಿ ಅಂತೇಳಿ ರೆಡಿಮೇಡ್ ಬಟ್ಟೆಗಳ ಜೊತೆಗೆ ಶೂಸ್ ಸಾಕ್ಸು ಟೈ ಬೆಲ್ಟು ಎಲ್ಲವನ್ನ ಕೊಡ್ತಿದ್ರು. ನನ್ನ ಶಾಲೆ ಮಕ್ಕಳು ಹೇಗಿರ್ತಿದ್ರು ಅಂದರೆ ಪ್ರೈವೇಟ್ ಕಾನ್ವೆಂಟಿಗೆ ಹೋಗುವಂಥ ಮಕ್ಕಳು ರೀತಿಯಲ್ಲಿ ನನ್ನ ಶಾಲೆ ಮಕ್ಕಳು ಸ್ಕೂಲಿಗೆ ಬರ್ತಾಯಿದ್ರು. ಆಮೇಲೆ ಆವಾಗ ಒಂದು 30 ಸ್ಟ್ರೆಂತ್ ಇತ್ತು ನಾನು ಹೋಗಿರೋ ಶಾಲೆಯಲ್ಲಿ. ಆಮೇಲೆ 120 ಸ್ಟ್ರೆಂತಿಗೆ ಬಂತು ಆ ಶಾಲೆ. ಅದೇ ರೀತಿ ನನ್ನ ಆ ಶಾಲೆ ಶಿಕ್ಷಕರು, ಸರ್ಕಾರಿ ಬಾಲಕರ ಶಾಲೆ ಅಂತಿದೆ, ಆ ಶಾಲಾ ಶಿಕ್ಷಕರು ಕೂಡ ಒಳ್ಳೆ ರೀತಿಯಲ್ಲಿ ಪಾಠ ಪ್ರವಚನವನ್ನು ಮಾಡ್ತಿದ್ರು. ನನ್ನ ಸೈಡಿಂದ ನಾನು ಕೂಡ ದಾನಿಗಳ ನೆರವನ್ನು ಪಡೆದು ಶಾಲೆಗೆ ಏನೇನು ಸುಣ್ಣ ಬಣ್ಣ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಆಮೇಲೆ ಕಂಪ್ಯೂಟರ್ ವ್ಯವಸ್ಥೆ ಇರ್ಬೋದು, ಟಿ ವಿ ಕೊರೋನಾ ಟೈಮಲ್ಲಿ ಪಾಠ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆವಾಗ ಟಿ ವಿ, ಜೆರಾಕ್ಸ್ ಮಿಷನು ಈ ಥರವೆಲ್ಲ ಶಾಲೆಗಳಿಗೆ ಮಾಡ್ತಿದ್ದೀನಿ ಮೇಡಮ್. ನಾನು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ಸರಿ, ನಿಮ್ಮ ವೃತ್ತಿ ಜೀವನ, ನಿಮ್ಮ ಸೇವೆ ಒಂದು ಕಡೆ ಆಯಿತು, ಸಮಾಜ ಸೇವೆಯಲ್ಲಿ ಮಕ್ಕಳಿಗೆ ನೀವು ಆರೋಗ್ಯ ದೃಷ್ಟಿಯಲ್ಲಿ ಸಹಾಯ ಮಾಡಿದ್ದಾಯಿತು. ಇದನ್ನು ಮಕ್ಕಳನ್ನು ಹೊರತುಪಡಿಸಿ ಯಾವ ರೀತಿ ಸಮಾಜ ಕಾರ್ಯದಲ್ಲಿ ನೀವು ತೊಡ್ಕೊಂಡಿದ್ದೀರಾ? ಸಮಾಜ ಕಾರ್ಯದಲ್ಲಿ ಅಂದರೆ ಈಗ ಕೊರೋನಾ ಸಂದರ್ಭದಲ್ಲಿ ತುಂಬ ಕಷ್ಟಪಡ್ತಿದ್ರು ಎಲ್ಲರೂ. ನಮ್ಮ ಶಿಕ್ಷಕರುಗಳಿಗೆ ಏನಂದರೆ ಅವಾಗ ಪಾಠ ಮಾಡೋಕ್ಕೂ ನಮ್ಗೆ ಅವಕಾಶ ಇರಲಿಲ್ಲ, ಕೆಲವೊಂದು ಆನ್ಲೈನ್ ಕ್ಲಾಸ್ಗಳಲ್ಲಿ ಮಾಡ್ತಿದ್ವಿ. ಅಂಥ ಸಂದರ್ಭದಲ್ಲಿ ಬಂದಂಥ ನನ್ನ ವೇತನವನ್ನು ಈ ಕೊರೋನಾ ಕಿಟ್ಗಳನ್ನಾಗಿ ಮಾಡಿ ಸುಮಾರು ಒಂದು 100 ಕಿಟ್ಗಳನ್ನು, ಅಂದರೆ ಫುಡ್ ಕಿಟ್, ಅಕ್ಕಿ ಬೇಳೆಯಿಂದ ಹಿಡಿದು ಔಷಧಿ, ಹಣ್ಣು ಎಲ್ಲವನ್ನ ಸೇರುವಂಥ 100 ಕಿಟ್ಗಳನ್ನು ನಾನು ಮಾಡಿದ್ದೆ. ನನ್ನ ಜೊತೆಗೆ ವಿವಿಧ ಸಂಘ ಸಂಸ್ಥೆಯವರು ಕೂಡ ನನ್ನ ಜೊತೆ ಕೈ ಜೋಡಿಸಿದ್ರು. ಸುಮಾರು ಒಂದು 150ಗಿಂತ 200 ಕಿಟ್ಗಳನ್ನು ನಾವು ಎಷ್ಟೋ ಮನೆ ಬಾಗಿಲಿಗೆ ತಲುಪಿ ಕೊರೋನಾ ಸಂದರ್ಭದಲ್ಲಿ ಮನೆಗಳನ್ನು ಹುಡ್ಕೊಂಡೋಗಿ ಎಷ್ಟೋ ಜನ ಮಕ್ಕಳನ್ನ ಕಳ್ಕೊಂಡಿದ್ರು, ತಂದೆ ತಾಯಿನ ಕಳ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ನೆರವಾಗಲಿಕ್ಕೆ ಈ ಒಂದು ಸೇವೆಯನ್ನು ಕೂಡ ಮಾಡಿದ್ದೀವಿ ಮೇಡಮ್. ಹೌದು. ಮತ್ತು ಈ ಕ್ಯಾಂಡಲ್ ಮಾಡುವಂಥ ಒಂದು ಕೆಲಸವನ್ನು ಹೇಳಿದ್ರಿ ಮೇಡಮ್ ಈಗ ಮಾತಾಡ್ತಾ. ಈ ಕ್ಯಾಂಡಲ್ ಮಾಡೋ ತರಬೇತಿನ ಏನಾದರೂ ನೀವು ಕೆಲವು ಇಷ್ಟಪಡುವಂಥ ಮಹಿಳೆಯರಿಗೆ ತರಬೇತಿ ಕೊಡೋ ಕೆಲಸ ಅಥವಾ ಅದನ್ನು ಮಾಡಿ ಮಾರಾಟ ಮಾಡಿ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡಿದ್ದೀನಿ ಮೇಡಮ್. ನಾನೇನಂದರೆ ಸಾಧಾರಣವಾಗಿ ಕ್ಯಾಂಡಲ್ ಮಾಡೋದಕ್ಕಿಂತ ಕ್ಯಾಂಡಲನ್ನು ತರಬೇತಿ ಕೊಡೋದ ಕಡೆಗೆ ಜಾಸ್ತಿ ಒಲವು ಕೊಡ್ತಿದ್ದೆ. ಯಾಕೆಂದರೆ ಅಲ್ಲಿ ಸುಮಾರು ನನಗೆ ತುಂಬ ಜನ ಮಹಿಳೆಯರು ಸಿಗ್ತಾ ಇದ್ರು. ಈ ಒಂದು ಉಚಿತ ಒಂದು ಕಾರ್ಯಕ್ರಮದ ಬಗ್ಗೆನೂ ಹೇಳೋಕ್ಕೆ ಒಂದು ಅನುಕೂಲ ಆಗ್ತಿತ್ತು. ಕ್ಯಾಂಡಲನ್ನು ಮಾಡಿ ಅವ್ರು ಮಾಡಿರೋಂಥ ಕ್ಯಾಂಡಲನ್ನು ನಾನೇ ತಗೊಳ್ತಿದ್ದೆ. ಅದನ್ನು ನಾನು ತಗೊಂಡೋಗಿ ಸೇಲ್ ಮಾಡಿದಾಗ ನನಗೆ ಸ್ವಲ್ಪ ಲಾಭ ನನಗೂ ಬರ್ತಿತ್ತು, ಅವರಿಗೂ ಬರ್ತಾ ಇತ್ತು. ಹೀಗಾಗಿ ನನಗೆ ಅದು ಕೂಡ ಮಕ್ಕಳ ಸೇವೆಗೆ ಒಂದು ಸ್ವಲ್ಪ ಅವಕಾಶವನ್ನ ಆಯ್ತು ಮೇಡಮ್. ಅಂದರೆ ಮಹಿಳಾ ಸ್ವಾವಲಂಬನೆ ಕೂಡ ನೀವು ಕೈ ಚಾಚಿದ್ದೀರಾ? ನಮ್ಮ ತಾಯಿ ನಮಗೆ ಆ ಟೈಮಲ್ಲಿ ಸಪೋರ್ಟ್ ಇಲ್ಲ ಅಂದಿದ್ರೆ ನಮ್ಮ ತಾಯಿ ತುಂಬ ನೊಂದಿದ್ರು ಮೇಡಮ್. ಅವರು ತಾನು ಸತ್ತು ನಮ್ಮನ್ನು ಸಾಯಿಸಿದ್ರೆ ಕಷ್ಟ ಆಗಿರೋದು, ಆದರೆ ಅವರು ಗಟ್ಟಿಯಾಗಿ ನಿಂತು ನಮ್ಮನ್ನು ಗಟ್ಟಿಯಾಗಿ ಬೆಳೆಸಿದ್ದಾರೆ. ಹಾಗಾಗಿ ನನ್ನೆಲ್ಲ ಒಂದು ಕ್ರೆಡಿಟ್ ಕೂಡ ನನ್ನ ತಾಯಿಗೆ ಸೇರಬೇಕು. ಅಂದರೆ ನೀವು ಹೇಳ್ತಾ ಇರೋದು ನೋಡಿದ್ರೆ ನಿಮ್ಮ ಬಾಲ್ಯ ಜೀವನ ಅಷ್ಟು ಸುಖಕರವಾಗಿರಲಿಲ್ಲ ಅಂತ. ಇಲ್ಲ ಮೇಡಮ್, ಭಾಳ ಕಷ್ಟಪಟ್ಟು ನೀವು ಬೆಳೆದು ಬಂದವರು. ಸಾಮಾನ್ಯವಾಗಿ ಕಷ್ಟದಿಂದ ಬೆಳೆದು ಬಂದವರಿಗೇನೆ ಕಷ್ಟದ ಬೆಲೆ ಗೊತ್ತಿರುತ್ತೆ. ಆರೋಗ್ಯ ಸಮಸ್ಯೆಯನ್ನು, ಕೌಟುಂಬಿಕ ನೋವುಗಳನ್ನು ಅನುಭವಿಸಿದವರಿಗೆ ಈ ರೀತಿ ಕಷ್ಟದಲ್ಲಿರೋರಿಗೆ ಸಹಾಯವನ್ನು ಮಾಡಬೇಕು ಅನ್ನೋ ಮನಸ್ಸು ಕೂಡ ಇರುತ್ತೆ ಅನ್ನೋದಕ್ಕೆ ನೀವೊಂದು ದೊಡ್ಡ ಸಾಕ್ಷಿಯಾಗಿದ್ದೀರಾ. ನಿವೃತ್ತಿಯ ನಂತರ ನಿಮ್ಮ ಯೋಜನೆಗಳೇನಿದೆ ಮೇಡಮ್? ನನಗೆ ನಿವೃತ್ತಿಯಾಗಿ 1 ವರ್ಷ ಆಯಿತು ಮೇಡಮ್. ನಿವೃತ್ತಿ ಆದಮೇಲೆ ನನಗೆ ಈಗ ಏನಂದರೆ ಅವಾಗರೆ ಶಾಲೆಯಲ್ಲಿ ಪಾಠವನ್ನು ಮಾಡಿ ಮಕ್ಕಳ ಸೇವೆಯನ್ನು ಮಾಡಬೇಕಾಗಿತ್ತು. ಈಗ ನನಗೆ ಪೂರ್ತಿ ಸಮಯ ಸಿಕ್ಕಿದೆ. ಎಷ್ಟು ಸಮಯ ಸಿಕ್ಕಿದೆ ಅಷ್ಟು ಸಮಯನೂ ನಾನು ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಶಾಲೆಗೂ ಭೇಟಿ ಮಾಡಬೇಕು, ಅಲ್ಲಿ ನನ್ನ ಸೇವಾ ಕಾರ್ಯವನ್ನು ತಿಳಿಸ್ಬೇಕು. ಯಾವ್ದಾದ್ರು ಮಕ್ಕಳಿದ್ರೆ ಅವರಿಗೆ ಅದ್ರ ಬಗ್ಗೆ ಸಲಹೆನ ಕೊಡೋದು ಅಥವಾ ಸಹಾಯ ಮಾಡೋದನ್ನು ಮಾಡಬೇಕು ಅಂತೇಳಿ ಯೋಚನೆನ ಮಾಡಿದ್ದೀನಿ, ಪ್ರಾರಂಭ ಮಾಡಿದ್ದೀನಿ ಮೇಡಮ್. ಅದನ್ನು ಸಾಧ್ಯ ಆದಷ್ಟು ಎಲ್ಲ ಹಳ್ಳಿ ಶಾಲೆಗಳಿಗೆ ವಿಸಿಟ್ ಮಾಡ್ತೀನಿ. ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು, ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ಪೆನ್ಷನ್ ಬರೋದ್ರ ಬಗ್ಗೆ ಆಗಲಿ, ವಯಸ್ಸಾಗಿರುತ್ತೆ ಏನು ಬಂದಿರಲ್ಲ, ನಮಗೇನು ಇಲ್ಲ ಅಂತಾರೆ. ಹಾಗಾಗಿ ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಮಾಡ್ಬೋದು ಅದನ್ನು ಮಾಡುವಂಥ ಯೋಜನೆ ಹಾಕ್ಕೊಂಡಿದ್ದೀನಿ ಮೇಡಮ್. ಅಂದರೆ ನೀವು ಸಮಾಜ ಸೇವೆ ಮಾಡಲಿಕ್ಕೆ ಇಂಥದ್ದೇ ಕ್ಷೇತ್ರ ಅಥವಾ ಈ ಸೀಮಿತ ವಲಯ ಅನ್ನೋದೇನಿಲ್ಲ? ಇಲ್ಲ, ನಿಮ್ಮ ವಲಯ ವಿಸ್ತಾರವಾಗಿದೆ. ಯಾರಿಗೆ ಯಾವ ಕೆಲಸದ ಅವಶ್ಯಕತೆ ಇದೆ, ಮಕ್ಕಳಿಗಿರ್ಬೋದು, ವಯಸ್ಕರಿರ್ಬೋದು, ಎಲ್ರಿಗೂ ಕೂಡ ನಿಮ್ಮ ಸಹಾಯ ಹಸ್ತ. ಅದೇ ಬಾಲ್ಯ ವಿವಾಹದ್ದು ಕೂಡ ನಾನು ಅದ್ರ ಬಗ್ಗೆ ಕೂಡ ತುಂಬಾ ಶ್ರಮ ಪಡ್ತಾ ಇದ್ದೀನಿ ಮೇಡಮ್. ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳನ್ನ, ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಅಂತ ಮಕ್ಕಳುಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಅಂತ ಮಕ್ಕಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸೇರಿಸಿ ಅವರಿಗೆ ಒಂದು SLC ವರೆಗೂ ಓದಿರುವಂತ ಮಕ್ಕಳು ಇದ್ದಾರೆ. ಹಾಗಾಗಿ ಅಂತ ಇತ್ತೀಚೆಗೆ ಒಂದು ಹೊಸ ಸ್ಕೀಮ್ ಬಂದಿದೆಯಲ್ಲ
ಮಿಷನ್ ಸುರಕ್ಷಾ ಯೋಜನೆ ಅಂತ ಹೇಳಿ, ಅದರಲ್ಲೂ ಕೈ ಜೋಡಿಸಿದ್ದೀರಾ ನೀವು? ಇಲ್ಲ, ಅದು ಇತ್ತೀಚೆಗೆ ಅದ್ರ ಬಗ್ಗೆ ಇಲ್ಲ. ನಾನು ಡೈರೆಕ್ಟಾಗಿ ಏನೇ ಇದ್ರು ಇಂಥ ಮಗುಗೆ ಒಂದು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ತುಂಬ ಮಾಹಿತಿ ಇದೆ. ಯಾವುದೋ ಒಂದು ಮಗು ಮದುವೆ ಆಗ್ತಾ ಇದೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಗು ಅಂದರೆ ಕೂಡಲೇ ಅವರು ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡ್ತಾರೆ, ಇಲ್ಲ ನನಗೆ ಫೋನ್ ಮಾಡ್ತಾರೆ. ನಾ ಕೂಡಲೇ DC ಸಾರಿಗೆ ಇಂಥವ್ರಿಗೆಲ್ಲ ಕಾಲ್ ಮಾಡಿ ಕೂಡಲೇ ಅಂಥ ಮಕ್ಕಳನ್ನ ಸುರಕ್ಷಿತವಾಗಿ ಎಲ್ಲಿ ಇಟ್ಟರೆ ಒಳ್ಳೆಯದು ಅಂತ ಗೊತ್ತಿರುತ್ತಲ್ಲ ಅಂಥ ಕಡೆ ಬಿಟ್ಟು ನಮ್ಮ ಶಿವಮೊಗ್ಗದಲ್ಲೇ ಅಂಥ ಮಕ್ಕಳು ತುಂಬ ಮಕ್ಕಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಓದ್ತಾ ಇದ್ದಾರೆ ಮೇಡಮ್. ಅಂದರೆ ಆ ಚಿಕ್ಕ ವಯಸ್ಸಿನಲ್ಲಿ ಓದುವ ಒಂದು ವ್ಯವಸ್ಥೆಯಿಂದ ಹೊರಬಂದು ಹೌದು ವಿವಾಹದ ಜೀವನಕ್ಕೆ ಕಾಲಿಟ್ಟು ಅವರು ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋದನ್ನು ತಪ್ಪಿಸ್ಲಿಕ್ಕೂ ಕೂಡ ನೀವು ಸಹಾಯವನ್ನು ಮಾಡ್ತಾ ಇದ್ದೀರಾ. ಸೊ ಇನ್ನು ಮುಂದೆ ನೀವು ಅಂದರೆ ಈ ನಿಮ್ಮ ಸೇವಾ ಕ್ಷೇತ್ರ ಕಾರ್ಯದ ಜೊತೆಗೆ ಇನ್ನು ಸಮಾಜಕ್ಕೆ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ನಾವು ಕೂತ್ಕೊಳ್ಬಾರ್ದು ಮೇಡಮ್. ನಮ್ಮ ಕೈಯಲ್ಲಿ ದುಡ್ಡು ಕೊಡೋಕ್ಕಾಗತ್ತೋ ಇಲ್ಲೋ, ಅಟ್ಲೀಸ್ಟು ನಾವು ಸಮಾಜದಲ್ಲಿ ಇಂಥ ಒಂದು ವ್ಯವಸ್ಥೆ ಇದೆ, ಇಂಥ ಒಂದು ವ್ಯವಸ್ಥೆಯಲ್ಲಿ ನೀವೊಂದು ಯೋಜನೆಯನ್ನು ಪಡೀರಿ ಅಂತ ಇಂಥವ್ರು ಇದ್ದಾರೆ ಅಂತೇಳಿ ಕೂಡ ಒಂದು ಹೇಳಿದರೆ ಖಂಡಿತವಾಗಿ ನನಗೇನಾರು ಅಂತ ಮಾಹಿತಿ ಬಂದರೆ ಖಂಡಿತವಾಗ್ಲೂ ನಾನೇ ಹುಡ್ಕೊಂಡೋಗಿ ಅಂತ ಸೇವೆನ ಮಾಡ್ತೀನಿ. ಆದರೆ ಸಿದ್ದಾಪುರ ಕಡೆಯಲ್ಲಿ ಏನಂದರೆ 2 ಮಕ್ಕಳಿಗೆ ಹಾರ್ಟ್ ಆಪ್ರೇಷನ್ ಆಗಿತ್ತು. ಅವ್ರಿಗೆ ಹೇಳಿದ್ದೆ ನನಗೆ ನೀವು ಒಂದು ಕಾಣಿಕೆ ಕೊಡಬೇಕು ಅಂತೇಳಿ. ಅವ್ರು ಗಾಬರಿ ಆದರು, ಏನು ಇವರು ಫ್ರೀ ಅಂತಾರೆ ಕಾಣಿಕೆ ಕೇಳ್ತಾರೆ ಅಂತ. ಕಡೆಗೆ ನೋಡಿದರೆ ನಾನು ಹೇಳಿದೆ, ನಿಮಗೆ ಹೇಗೆ ನಾನು ಸಹಾಯ ಮಾಡಿದ್ನೋ ಅದೇ ರೀತಿ ನಿಮ್ಮೂರಿನ ಮಕ್ಕಳು ಯಾರು ಆ ಥರ ಇದ್ದರೆ ಖಂಡಿತವಾಗಿ ನೀವು ಅಷ್ಟು ವ್ಯವಸ್ಥೆ ಮಾಡಿ ಕಳಿಸಿ ಅಂತ ಹೇಳಿದೆ. ಇವತ್ತಿಗೂ ಅವರು 12 ಮಕ್ಕಳನ್ನ ಕಳಿಸಿದ್ದಾರೆ ಮೇಡಮ್. ಅಂದರೆ ಒಟ್ಟಿಗೆ ಅಲ್ಲ, ಬೇರೆ ಬೇರೆ ವರ್ಷದಲ್ಲಿ 12 ಮಕ್ಕಳನ್ನ ಅವರು ಅಲ್ಲಿಯ ಒಂದು ವ್ಯವಸ್ಥೆಯಲ್ಲಿ ರೆಡಿ ಮಾಡಿಕೊಂಡು ಮಕ್ಕಳನ್ನ ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ ನಾನು ಏನು ಚಿಕಿತ್ಸೆ ಮಾಡಬೇಕು ಅದನ್ನು ಮಾಡಿಸಿ ಕಳಿಸಿದ್ದೀನಿ. ಅದು ನಂಗೆ ದೊಡ್ಡ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನಾವು ಸಮಾಜದಿಂದ ಏನನ್ನು ಪಡ್ಕೊಳ್ತೀವಿ ಅನ್ನೋದಕ್ಕಿಂತ ನಮ್ಮ ಜೀವಿತದ ಅವಧಿಯಲ್ಲಿ ಸಮಾಜಕ್ಕೆ ನಾವು ಏನನ್ನು ಮರಳಿ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ಸೇವೆಗಾಗಿ ಬಾಳು ಅನ್ನೋ ಒಂದು ಸೂತ್ರದಡಿ ತತ್ವದಡಿ ಬದುಕಿ ತಮ್ಮ ವೃತ್ತಿ ಜೀವನದ ಜೊತೆಗೆ ಸಮಾಜ ಸೇವೆಯನ್ನು ಪ್ರವೃತ್ತಿಯಾಗಿ ಹವ್ಯಾಸವನ್ನಾಗಿ ರೂಢಿಸಿಕೊಂಡು ತಮ್ಮದೇ ಆದ ಒಂದು ದಾರಿಯಲ್ಲಿ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳಿರ್ಬೋದು ಅಥವಾ ಸೇವಾ ಆಕಾಂಕ್ಷಿಗಳಿರ್ಬೋದು ಅವರಿಗೆ ತಮ್ಮ ಸಹಾಯ ಹಸ್ತವನ್ನು ಚಾಚಿ ಬಹಳಷ್ಟು ವಿಶಾಲ ಮನೋಭಾವದಿಂದ ಹಾಗೂ ಉಚಿತವಾಗಿ ಈ ತಮ್ಮ ಸೇವಾ ಕಾರ್ಯವನ್ನು ಇದುವರೆಗೂ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ಅವರು ಹೆಚ್ಚಿನ ಸೇವೆ ಕಾರ್ಯವನ್ನು ಮಾಡುವಂಥ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸಮಾಜ ಸೇವೆಯ ಮೂಲಕ ನಾವು ಬದುಕನ್ನು ಯಾವ ರೀತಿಯಾಗಿ ಸಾರ್ಥಕಗೊಳಿಸಿಕೊಳ್ಳಬೇಕೆನ್ನೋದಕ್ಕೆ ಅನಿತಾ ಮೇರಿಯವರ ಹಾಗೆ ಸಮಾಜದಲ್ಲಿ ಬಹಳಷ್ಟು ಸಮಾಜ ಸುಧಾರಕರ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಅವರಂತೆ ನಾವು ಕೂಡ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋಣ, ದೇಶದ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸೋಣ ಅಂತ ಹೇಳ್ತಾ ಧನ್ಯವಾದಗಳು. ಧನ್ಯವಾದಗಳು.